ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ನಿನ್ನೆ 8:30 ವೇಳೆಗೆ ಸಂಕೇತ ಹಾಗೂ ಗಿರೀಶ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು 7ರಿಂದ 8 ಜನ ಹುಡುಗರು, ಅದೇ ವಯಸ್ಸಿನ ಹುಡುಗರು, ಆ ಸಂಕೇತನ ಹುಡುಗ ಭಾಳ ಪ್ರತಿಭಾನ್ವಿತ ವಿದ್ಯಾರ್ಥಿ, ಭಾಳ ಬಡ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿ. ಅವನ ಮೇಲೆ ಎದೆಗೆಲ್ಲ ಹೊಡೆದು ಹಲ್ಲೆ ಮಾಡಿ ಅವನ ಸಾವಿಗೆ ಕಾರಣಕರ್ತರಾಗಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಸೂಳೆಬೆಲೆಯಲ್ಲಿರುವಂಥ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ಥರದ ಭಯ ಇಲ್ಲ. ಇಲ್ಲಿ ಟೀಚರ್ಸ್ಗಳಿಗೆ ಸತನು ಯಾರು ಟೀಚರ್ಸ್ಗಳು ಎದುರಿಸಿದ್ರೆ ಅವ್ರ ಮನೆಗಳಿಗೆ ಕಲ್ಲು ಹೊಡೆಯುವಂಥ ಸಂದರ್ಭಗಳು ನಡೆದೋಗಿದ್ದಾವೆ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಈ ಥರ ಘಟನೆಗಳು ಅಂದರೆ ಸೂಳೆಬೆಲೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸೂಳೆಬೆಲೆ ಲಾಸ್ಟ್ ಟೈಮು ಕಲ್ತೂರಾಟ ಆಗುತ್ತೆ, ಗಲಾಟೆ ಆಗುತ್ತೆ. ಸೊ ಇದೊಂದು ಒಟ್ಟಿನಲ್ಲಿ ಏನಾಗ್ತಿದೆ ಇಲ್ಲಿ, ಸಮಸ್ಯೆ ಏನಿದೆ? ಇಲ್ಲಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಹೆದರಿಕೆ ಇಲ್ಲ. ಒಂದು ತಂದೆ ತಾಯಿಗಳು ಎದುರಿಸಿ ಹಿಡ್ಕೊಬೇಕಾದ್ದು ಅವರ ಒಂದು ಕರ್ತವ್ಯ. ಇಲ್ಲಿ ಶಾಲಾ ಶಿಕ್ಷಕರ ಮೇಲೆ ಪಾಪ ನಾವು ಆರೋಪ ಮಾಡೋದು ತಪ್ಪು ಅಂತೀನಿ ನಾನು ಇಲ್ಲಿ ಅಧಿಕಾರಿಗಳು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಇದು ಭಾಳ ಅತಿ ಸೂಕ್ಷ್ಮ ಪ್ರದೇಶ. ಇದರಲ್ಲಿ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ದಯಮಾಡಿ ಇದರ ವಿಶೇಷ ಒಂದು ವಿರೋಧಿಸಬೇಕು, ವಿಶೇಷವಾಗಿ ಗಮನ ಹರಿಸ್ಬೇಕಾಗಿ ಕೇಳ್ಕೊಂತೀನಿ ನಾನು. ತಪ್ಪಿತಸ್ಥ ಶಿಕ್ಷೆ ಆಗಬೇಕು. ಪಾಪ ಇರೋದು ಒಬ್ಬನೇ ಮಗ, ಒಳ್ಳೆ ಓದೋವಂಥ ವಿದ್ಯಾರ್ಥಿ. ಪಾಪ ತಂದೆ ತಾಯಿಗಳು ಏನೇನೋ ಕನಸು ಕಟ್ಕೊಂಡಿದ್ರು. ಈಗ ಮಕ್ಕಳು ಆಟಾಡಕ್ಕೆ ಹೋದ್ರೆ ಆಟಾಡಕ್ಕೆ ಹೋಗ್ಬೇಡ ಕಣೋ ಅಂತಂದ್ಬಿಟ್ಟು ನಾವು ಇದು ಮಾಡ್ತೀವಿ, ಶಾಲೆ ಹೋಗೋ ಅಂತ ಕಳಿಸ್ತೀವಿ. ಶಾಲೆ ಕಳಿಸ್ತಾನೆ ಬರ್ತಾನೆ ಕೊಲೆ ಆಗೋದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳಿ. ಹುಡುಗ ಭಾಳ ಚೆನ್ನಾಗಿದ್ದ, ಭಾಳ ಬುದ್ಧಿವಂತ, ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ. ಪ್ರಾಣ ಹೋಗಿತ್ತು ಸರ್. ಈ ಥರ ಗಲಾಟೆಗಳು ಶಾಲೆಗಳಿಗೆ ಮಕ್ಕಳೆಲ್ಲೂ ಹೊರಡಿದೆಯಲ್ಲ, ಇದಕ್ಕೆ ಅದು ಭಾಳ ಬೇಸರ ಸಂಗತಿ. ಆಮೇಲೆ ಭಾಳ ಈಗ ಯಾವ ಸ್ಥಿತಿ ನಮಗೆ ಮನಸ್ಥಿತಿ ಇದೆಯಪ್ಪ ಅಂತಂದರೆ, ನಮ್ಮ ಸೂಳೆಬೆಲೆಯಲ್ಲಿ ಇರೋ ಶಾಲೆಗಳಿಗೆ ಮಕ್ಕಳು ಕಳ್ಸೋದೋ ಬೇಡ ಅನ್ನೋದು ಯೋಚನೆ ಮಾಡೋದಾಗಿದೆ. ಈಗ ಕಳಿಸ್ಬಾರ್ದು ಅನ್ನೋದಾಗಿದೆ. ಈಗ ಹೌದು, ಸುತ್ತಮುತ್ತ ಆ ಥರ ವಾತಾವರಣ ಇದೆ. ಹೌದು, ಇರ್ಬೇಕಾಯ್ತು ಸರ್. ಇಲ್ಲಿ ಏನು ಗೊತ್ತಾ, ಈಗ 18 ವರ್ಷ ಮೇಲ್ಪಟ್ಟವ್ರಿಗೆ ಕಾಯ್ಬೇಕಾಯ್ತು. ಈಗ ಹಂಗಲ್ಲ. ಇಲ್ಲಿ ಒಂದು 15ನೇ ಒಂದು 7ರಿಂದ 8ನೇ ಕ್ಲಾಸು ಓದಂಥ ಮಕ್ಕಳಿಗೂ ಈಗ ಆ ಒಂದು ಮನಸ್ಥಿತಿ ಐತೆ ಅಂತಂದರೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್. ಅದು ಹೌದು, ಅದೂ ಎಲ್ಲ ಇದಾಗಬೇಕು ಸರ್. ಅದು ಕಂಟ್ರೋಲ್ ಆಗಬೇಕು. ನನ್ನ ಹೆಸರು ಮನು ಅಂತಂದು ಸರ್. ನಮ್ಮದು ಸೂಳೆಬೆಲೆ 35ನೇ ವಾರ್ಡು. ಇಲ್ಲಿ ಏನಾಗಿದೆ ಅಂದರೆ ಬರೀ ಎಲ್ಲ ಫುಲ್ಲು ಮುಸ್ಲಿಮ್ಸ್ ಜಾಸ್ತಿ ಇದೆ. ಸ್ಕೂಲಲ್ಲಿ ರೌಡಿಸಮ್ ನಡೀತಾ ಇದೆ. ಚಾಕು, ಬ್ಲೇಡು ತಾಂಡಿ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸೋದು, ಎದುರಿಸೋದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಇಲ್ಲಿ ಗಾಂಜದ್ದು ಭಾರಿ ನಡೀತಾ ಇದೆ. ಈ ಕಡೆ ಎಲ್ಲ ಫುಲ್ಲು ಸುತ್ತಮುತ್ತ ಫೀಲ್ಡ್ ಎಲ್ಲ ಇದೆ. ಮಧ್ಯಾಹ್ನ ಆಯಿತು ಅಂದರೂ ಗಾಂಜಾ, ಮತ್ತು ಸಂಜೆ ಆಯಿತು ಅಂದರೂ ಗಾಂಜಾ ಇರುತ್ತೆ. ನಮ್ಮದು ಇಲ್ಲಿಂದ 1 ಕಿಲೋಮೀಟರ್ ತೋಟ ಇದೆ. ಆ ತೋಟದಲ್ಲಿ ಅಲ್ಲೇ ಕೂತಿರ್ತಾರೆ. ಆ ಕಡೆ ರೌಂಡ್ಸ್ ಹಾಕಲ್ಲ ಪೊಲೀಸ್ನವರು, ಏನೂ ಇಲ್ಲ. ಅದು ಏನಂತನೂ ಕೇಳೋದು ಇಲ್ಲ. ನಾವೇ ಎಷ್ಟೋ ಸತಿ ಫೋನ್ ಮಾಡಿದ್ರು ರೌಂಡ್ಸಿಗೆ ಬರ್ತಾರೆ, ಅಷ್ಟೊತ್ತಿಗೆ ಓಡೋಗಿರ್ತಾರೆ ಅವರು. ಮತ್ತು ಅವ್ರನ್ನ ಹಿಡಿದ್ರು ಇವರು ಆಕ್ಷನ್ ಏನು ತೊಗೊಳಲ್ಲ ಸರ್. ಇವರು ತಗೊಂಡೋಗಿ ಏನು ಇದು ಮಾಡಲ್ಲ. ಇವರು ಆರಾಮಾಗಿ ಇವ್ರ ಪಾಡಿಗೆ ಅವರು ಅಲ್ಲೇ ಬಿಟ್ಟು ಕಳಿಸ್ತಾರೆ. ಸಣ್ಣ ಹುಡುಗರು 14, 12, 13, 14 ವರ್ಷದ ಹುಡುಗರು ಗಾಂಜಾ ಹೊಡಿತಾ ಇರ್ತಾರೆ. ಈಗಿನ ಇಲ್ಲಿ ಸೂಳೆಬೆಲೆಯಲ್ಲಿ ಫುಲ್ಲು ಇದು ಒಂಥರ ಪೆಡ್ಲರೇ ಆಗ್ಬಿಟ್ಟಿದೆ. ಇದು ಗಾಂಜದ್ದು ಒಂಥರ ಇದೇ ಆಗ್ಬಿಟ್ಟಿದೆ ಇಲ್ಲಿ. ನಮ್ಮ ಮೇಲೆ ಬರ್ತಾರೆ. ನಾವು ಹೋಗಲ್ಲ, ನಾವು ಸಂಜೆ ಟೈಮ್ ಹೋಗಲ್ಲ, ಮಧ್ಯಾಹ್ನ ಟೈಮ್ ಹೋಗಲ್ಲ.
ಬೆಳಗ್ಗೆನು ಮಾರ್ನಿಂಗ್ ಹೋಗಿ ಬರ್ಬೇಕು ಅಷ್ಟೇ. ನಾವು ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕು. ಮಧ್ಯಾಹ್ನ ಹೋದ್ರೆ ಮಧ್ಯಾಹ್ನನೂ ಫುಲ್ ಜನ ಇರ್ತಾರೆ. ಓಡಾಡೋದೇ ಕಷ್ಟ ಆಗುತ್ತೆ. ನಾವು ತೋಟದೊಳಗೆ ಕೆಲಸ ಮಾಡೋದೇ ಕಷ್ಟ. ಹೆಣ್ಮಕ್ಳು ಯಾರು ನಮ್ಮ ಅಮ್ಮ ಅವ್ರು ಯಾರು ಕೆಲ್ಸಕ್ಕೆ ಹೋದ್ರೆ ಅವ್ರು ಏನಿಲ್ಲ, ಅವ್ರಿಗೂ ಎದುರಿಸ್ತಾರೆ. ಯಾಕಪ್ಪ ಇಲ್ಲಿ ಕೂತಿದ್ರ ಅಂದ್ರೆ ಇದು ನಮ್ಮ ತೋಟ ಅಂತಾರೆ. ಎಲ್ಲ ಬರೀ ಸಣ್ಣ ಸಣ್ಣ ಹುಡುಗರೆ. ಮತ್ತೆ ಅದು ಎನಿ ಟೈಮು ಅಲ್ಲಿ ಹಾಕೊಂಡು ಉತ್ತಾ ಇರ್ತಾರೆ. ಗದ್ದೆ ಒಳಗೂ ನುಗ್ತಾರೆ, ರೋಡಲ್ಲಿ ಕೂತ್ಕೊಂತಾರೆ. ನೆಸೆಲೇ ಇರುತ್ತೆ. ನೆಸೆ ಬಿಟ್ಟು ಇನ್ನೇನಿಲ್ಲ ಅವ್ರದ್ದು. ಅದೇ ಬರ್ತೀವಿ ಅಂತ ಹೇಳಿದ್ರೆ ಬರ್ತಾರೆ. ಅಷ್ಟರೊಳಗೆ ಅವ್ರು ಓಡೋಗ್ತಾರೆ. ಜೀಪ್ ನೋಡ್ತಿದ್ದಂಗೆ ಓಡೋಗ್ತಾರೆ. ಇವರು ಹಿಡಿದ್ರು ಮತ್ತೆ ಹಂಗೆ ವಾಪಸ್ ಕಳಿಸ್ತಾರೆ, ಸಣ್ಣ ಸಣ್ಣ ಹುಡುಗರು ಅಂತ. ಇಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ ಮೆಜಾರಿಟಿ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರಿಗೀಗ ದೊಡ್ಡವ್ರು ಅವ್ರಿಗೆ ಕುಮ್ಮಕ್ಕಿದೆ. ದೊಡ್ಡವ್ರು ಮತ್ತೆ ಪೆಡ್ಲರ್ಗಳು ಇರ್ತಾರಲ್ಲ, ಸೇಲ್ ಆಗ್ಲೇಬೇಕಲ್ಲ ಅವರಿಗೆ. ಸರ್ ಅದು ಸ್ಕೂಲಲ್ಲಿ ಬರೀ ಎನಿ ಟೈಮ್ ಇದೇ ಆಗ್ತಾ ಇದೆ ಅಂತೆ. ನಮಗೂ ನಮ್ಮ ಮಕ್ಕಳಿಗೆ ಇಲ್ಲಿ ಸೇರ್ಸಿಲ್ಲ ಬಿಡಿ. ಇಲ್ಲಿ ಸೇರ್ಸಿದ್ರೆ ನಮ್ಮ ಮಕ್ಕಳಿಗೂ ಏನಾರು ಆಗೋದೇನೋ ನಮಗೆ. ಈ ಗೌರ್ಮೆಂಟ್ ಸ್ಕೂಲ್ ಅನ್ನೋದು ಒಂಥರ ಇದಾಗಿದೆ, ಭಯ ಇಲ್ಲ. ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಚಾಕು ಬ್ಲೇಡ್ ತೋರಿಸ್ತಾರಂತೆ. ಈ ತರ ಆಗಿದೆ ನಮ್ಮ ಸುಳೆಬೆಲಲ್ಲಿ. ರಕ್ಷಣಾಧಿಕಾರಿಗಳು ಏನು ಕ್ರಮ ಇಲ್ಲ. ಸುಮ್ಮನೆ ಬರ್ತಾರೆ, ಇಲ್ಲಿ ನಿಂತ್ಕೊಂತಾರೆ ರೋಡಲ್ಲಿ. ಈಗ ನಿಂತಿದ್ದಾರೆ ನೋಡಿ, ಇದೇ ತರ ನಿಂತ್ಕೊಂತಾರೆ, ಹೋಗ್ತಾರೆ ಅಷ್ಟೇ. ಅವ್ರಿಗೆ ಮುಗೀತು. ಇವತ್ತು ಇದಾಯ್ತಾ, ಇದನ್ನ ದಫನ್ ಮಾಡೋ ತನಕ ಇರ್ತಾರೆ. ಇದು ಮಾಡಿದ್ಮೇಲೆ ಅವ್ರ ಪಾಟಿಗೆ ಅವ್ರ ಮನೆ ಹೋಗ್ತಾರೆ. ಮತ್ತಿಲ್ಲೀಗ ನಾವೇ ಅನುಭವಿಸೋದು. ಒಂದು ಕಂಟ್ರೋಲ್ ಮಾಡೋಕೆ ಯಾರು ಮಾಡ್ತಾ ಇಲ್ಲ ಕಂಟ್ರೋಲು. ಈಗ ಇಲ್ಲಿ ಫುಲ್ಲು ನಮಗೆ ಒಂದು ಕಂಟ್ರೋಲಿಂದ ಒಂದು ಇದಾಗಬೇಕು, ಸ್ಟೇಷನ್ ಆಗಬೇಕು ಇಲ್ಲಿ. ಮತ್ತೆ ಸುಮ್ಮನೆ ಅವ್ರನ್ನ ಗಾಂಜಾದವ್ರನ್ನ ಬಿಡಲೂಬಾರ್ದು. ಹಿಡ್ಕೊಂಡು ಅವ್ರಿಗೆ ಜೈಲಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಅವ್ರಿಗೇನೋ ಪನಿಷ್ಮೆಂಟ್ ಮಾಡಲೇಬೇಕು. ಅವ್ರು ಇಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಹೋಗಲ್ಲ, ಹಿಡ್ಕೊಬೇಕು. ಈ ಪೆಡ್ಲರ್ಗಳು ಇದ್ದಾರೆ, ಗಾಂಜಾ ಪೆಡ್ಲರ್ಗಳ್ನು ಫಸ್ಟ್ ಒಳ ಹಾಕ್ಬೇಕು. ಸಣ್ಣ ಸಣ್ಣ ಹುಡುಗರಿಗೆ ಕೊಟ್ರೆ ಏನಂತ ಅರ್ಥ ಆಗುತ್ತೆ ಇದು? ಎಲ್ಲ ಸಣ್ಣ 12-13 ವರ್ಷದ ಹುಡುಗರ ಹತ್ರ ಗಾಂಜಾ ಸಿಗುತ್ತೆ ಅಂದ್ರೆ, 12-13 ವರ್ಷದ ಹುಡುಗನ ಹತ್ರ ಗಾಂಜಾ ಇರುತ್ತೆ ಅಂದ್ರೆ ಮತ್ತೆ ಪೆಡ್ಲರ್ ಮತ್ತೆ ಕೊಡ್ತಾರೆ. ಅವ್ರಿಗೆ ದುಡ್ಡು ಬೇಕು. 12-13 ವರ್ಷ ಆಗ ಜೀವನನೇ ಹಾಳಾಗ್ತಾ ಇದೆ ಅವ್ರದ್ದು. ಮೇನು ಗಾಂಜಾ ಬಂದಾಗಬೇಕು ಸರ್. ಸುಳೆಬೆಲಲ್ಲಂತೂ ಗಾಂಜಾ ಅಂದ್ರೆ ಸಿಕ್ಕಾಬಟ್ಟೆ ನಡೀತಾ ಇದೆ. ನಮ್ಮ ಹೆಸರು ರಮೇಶ್ ಅಂತ ಸರ್. ಇದೊಂದು 5-6 ಎಕರೆ ನಿರ್ಜನ ಪ್ರದೇಶದಿಂದ ಇಲ್ಲಿ ಸುತ್ತಮುತ್ತ ಇರೋ ಒಂದು 10-15 ಏರಿಯಾಗಳಿಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಪುಂಡು ಪೋಗರಿಗಳು ಇದನ್ನ ಗಾಂಜಾ ಹೊಡಿಯಕ್ಕೆ, ಕುಡಿಯಕ್ಕೆ, ಕೊಲೆ ಮಾಡಕ್ಕೆ ಇಂಥವಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ. ಇಲ್ಲಿಯ ನಗರಸಭೆಯವರು ಈ ಒಂದು ಜಾಗನ ಏನಾರು ಅಕ್ವೈರ್ ಮಾಡ್ಕೊಂಡು ಒಂದು ಕಟ್ಟಡನೋ ಅಥವಾ ಒಂದು ಫೆನ್ಸಿಂಗ್ ಮಾಡಿ ಕ್ಲೋಸ್ ಮಾಡಿ ಇದನ್ನ ಸರ್ಕಾರಕ್ಕೆ ಬಳಸ್ಕೋಬೇಕು. ಆವಾಗ ಇದರಿಂದ ತೊಂದರೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಪೊಲೀಸ್ ಅವರು ದಿವಸ 3-4 ಸಲ ಬೀಟ್ ಬರಬೇಕು. ಅವರು ಬರೀ ಮೇನ್ ರೋಡ್ ಅಲ್ಲಿ ಇರ್ತಾರೆ, ಈ ಕಡೆಗೆಲ್ಲ ಬರೋದೇ ಇಲ್ಲ. ಆಮೇಲೆ ಪುಂಡ್ರುಗಳೆಲ್ಲ ಗಾಂಜಾ ಹೊಡ್ಕೊಂಡು ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆ 2 ಗಂಟೆಗೆಲ್ಲ ಬೈಕಲ್ಲಿ ಸಿಕ್ಕಾಪಟ್ಟೆ ಜೋರ ಹೋಗೋದು, ಅವ್ರಿಗೆ ಗಜೋರ್ ಮಾಡೋದು, ಮನೆಗಳು ಬಾಗಿಲು ಬಡಿಯೋದು, ಈ ತರ ಎಲ್ಲ ಮಾಡ್ತಿದ್ದಾರೆ. ಇದರಿಂದ ಒಂದು ಇಲ್ಲಿ ಶಾಸಕರು ಅವರು ಎಲ್ಲ ಸೇರ್ಕೊಂಡು ಇದು ಸಮಸ್ಯೆ ಬಗೆಹರಿಸ್ಬೇಕು ಸರ್. ಇಲ್ಲಿ ಇದು ಇಲ್ಲಾಂದ್ರೆ ಇಲ್ಲಿ ಬಡವ್ರ ಮಕ್ಕಳುಗಳೆಲ್ಲ ಬದುಕಕ್ ಆಗಲ್ಲ. ಸಿಕ್ಕಾಪಟ್ಟೆ ಮುಸ್ಲಿಮ್ಸ್ ಆಗ್ಬಿಡಿ ಸರ್. ಇಲ್ಲಿ ಮಿನಿ ಪಾಕಿಸ್ತಾನ ಆಗ್ಬಿಡಿದೆ. ಇದರಿಂದ ಪಾರ್ ಮಾಡ್ಬೇಕು ಸರ್. ಸರ್ ಎಲ್ಲ ಗಾಂಜಾ ಮತ್ತಲ್ಲಿ ಯಾರಿಗೆ ಬೇಕು ಅವ್ರಿಗೆ ಇಟ್ಕೊಂಡು ಹೊಡಿಯೋದು, ಗಲಾಟೆ ಮಾಡೋದು, ಹಿಂಗೆಲ್ಲ ಮಾಡ್ತೀರಿ ಸರ್. ತುಂಬಾ ಆಗಿದೆ ಸರ್. ಇಲ್ಲಿ 6 ತಿಂಗಳು 5 4 ತಿಂಗಳು ಒಂದ್ಸಲ ಆಗ್ತಾನೆ ಇರ್ತದೆ. ಪೊಲೀಸರು ಏನ್ ಮಾಡ್ತಾರೆ, ಅವರು ಒಳಗೆ ಹಾಕ್ತಾರೆ. ಅವಾಗ ಒಂದ್ಸಲಿ 3 ತಿಂಗಳು ಜೈಲಿಗೆ ಹೋಗ್ತಾರೆ, ಬೇಲ್ ತಗೊಂತಾರೆ, ಮತ್ ಬರ್ತಾರೆ. ಹೌದು, ಇನ್ನು ಶಿಕ್ಷೆ ಇಲ್ಲ ಆಗ್ತಿಲ್ಲ ಸರ್, ಬೇಲ್ ತಗೊಂಡ್ ಬರ್ತಾರೆ. ಹಿಂಗೆ ಬಡವ್ರ ಮಕ್ಳು ಹೆಂಗಿರ ಸರ್? ಈಗ ಒಬ್ಬರೇ ಮಗಳು ಒಬ್ಬ ಮಗ, ಈ ಮಗುನ್ ಕಳ್ಕೊಂಡಿದ್ದಾರೆ. ಅವ್ರಿಗೆ ಹೆಂಗ್ ಮಗುನ್ ಕೊಡೋದು ಹೆಂಗೆ? ಅವ್ರಿಗೆ ಈ ತರ ಶಿಕ್ಷೆ ಕೊಡ್ಬೇಕು ಸರ್. ಕೈ ಕಾಲು ಮುರಿಬೇಕು, ಇಲ್ಲ ಮರಣದಂಡನೆ ಕೊಡಬೇಕು. ಶಿವಮೊಗ್ಗ ಅಂತ ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಿಟಿ ಅಂತ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಹಿಂಗಾದ್ರೆ ಬೇರೆ ಕಡೆ ಹೆಂಗೆ? ಸಣ್ಣ ಪುಟ್ಟ ಹಳ್ಳಿಗಳು, ಊರುಗಳಲ್ಲೆಲ್ಲ ಹೆಂಗಾಗುತ್ತೆ? ದಯವಿಟ್ಟು ನೀವೆಲ್ಲ ಸೇರಿ ಇದಕ್ಕೊಂದು ಅಂತಿ ಮಾಡಬೇಕು. ಈ ಜಾಗನ ಸರ್ಕಾರದಿಂದ ಏನಾರ ಒಂದು ಮಾಡಿ ಇಲ್ಲಿ ಈ ತರ ಇನ್ನೊಂದು ಘಟನೆ ಆಗ್ಬಾರ್ದು. ಆ ತರ ಮಾಡ್ರಿ. ಶಶಿ ಅಂತ ಅವ್ರ ಮಾವ.